42 ಕನ್ನಡ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಹಾಗೂ ರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಭೀಮನ ಅಮಾವಾಸ್ಯೆ ಪ್ರಯುಕ್ತ 75 ಅಡಿ ಎತ್ತರದ ತೇರನ್ನು ದೇವಿಗೆ ಸಮರ್ಪಿಸಲಾಗಿತ್ತು. ಈ ರಥೋತ್ಸವದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದೇವರ ಕೃಪೆಗೆ ಪಾತ್ರರಾದರು. ವರ್ಷಕ್ಕೆ ಒಂದು ದಿನ ಮೂಲ ವಿಗ್ರಹವನ್ನು ಹೊರತೆಗೆಯಲಾಗಿತ್ತು. ಇದನ್ನು ನೋಡಿದ ಭಕ್ತರು ಕಣ್ತುಂಬಿಸಿಕೊಂಡು ಸಂಭ್ರಮಿಸಿದರು. ಕ್ಷೇತ್ರಕ್ಕೆ ಆಗಮಿಸಿದ ಸಕಲ ಭಕ್ತರಿಗೂ ದಾಸೋಹದ ವ್ಯವಸ್ಥೆ ಜೊತೆಗೆ ಸೌಕರ್ಯಗಳು ಅಚ್ಚುಕಟ್ಟಾಗಿ ದೇವಾಲಯದ ಆಡಳಿತ ಮಂಡಳಿ ಕಲ್ಪಿಸಿತ್ತು. ಇದೇ ವೇಳೆ ರಾಜ್ಯದಲ್ಲೇ ವಿಶೇಷ ಎನ್ನಬಹುದಾದ ಮ್ಯೂಸಿಯಂ ಲೋಕಾರ್ಪಣೆ ಮಾಡಲಾಯಿತು. ಮ್ಯೂಸಿಯಂ ಒಳಗೆ ಇತಿಹಾಸ, ಆಧ್ಯಾತ್ಮಿಕ ಸೇರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡಿದ ಮಹನೀಯರು, ಅವರು ನೀಡಿದ ಕೊಡುಗೆಗಳ ವಿವರ, ನಮ್ಮ ಗ್ರಾಮೀಣ ಸೊಗಡು ತಿಳಿಸುವ ಪರಿಸರ ಸೇರಿ ಅನೇಕ ವಿಚಾರಗಳ ಮಾಹಿತಿ ಇರಲಿದೆ. ಕಾರ್ಯಕ್ರಮದ ವಿಚಾರವಾಗಿ ಗುರುಗಳಿಬ್ಬರು ಮಾತನಾಡಿದ್ದು ಹೀಗೆ. ಇವತ್ತು ಭೀಮನ ಅಮಾವಾಸ್ಯೆ ಶ್ರೀ ಕ್ಷೇತ್ರದಲ್ಲಿ ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹದ ತಾಯಿ ಚಾಮುಂಡೇಶ್ವರಿ ಮೂರ್ತಿಯನ್ನು ಇರುವಂಥ ಒಂದು ಕ್ಷೇತ್ರ. ಇವತ್ತು ಹಲವಾರು ವಿಶೇಷಗಳಿಂದ ಕೂಡಿದಂಥ ಒಂದು ಕ್ಷೇತ್ರ. ಇವತ್ತು ನೋಡಿರ್ಬೋದು ಲಕ್ಷಾಂತರ ಭಕ್ತರು ಇವತ್ತು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ನಿರೀಕ್ಷೆಗೆ ಮೀರಿದಂಥ ಭಕ್ತರು ಇವತ್ತು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮೂಲ ಮೂರ್ತಿಗೆ, ಅಂದರೆ ಸಿಕ್ಕಿರುವಂಥ ಮೂರ್ತಿಗೆ 2 ಇಂಚು ಆಗಲಿ 2 ಇಂಚು ಎತ್ತರದ ಮೂರ್ತಿಗೆ ಯಾವುದೇ ಜಾತಿ, ಧರ್ಮ, ಮತ ಪಂಥಗಳ ಭೇದ ಭಾವಗಳಿಲ್ಲದೆ ಎಲ್ರಿಗೂ ಮುಕ್ತ ಅವಕಾಶದಿಂದ ಅಭಿಷೇಕಕ್ಕೆ ಅಣಿ ಮಾಡಲಾಗಿತ್ತು. ಈಗ ರಾತ್ರಿ 9-10 ಗಂಟೆಗಿಂತ ಇವತ್ತು ದರ್ಶನಕ್ಕೆ ನಿರಂತರವಾಗಿ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಎಷ್ಟೇ ಭಕ್ತರುಗಳು ಬಂದರೂ ಸುಧಾ ದಾಸೋಹದ ವ್ಯವಸ್ಥೆಯೂ ಸುಧಾ ಮಾಡಲಾಗಿತ್ತು. ಅದೇ ರೀತಿ ಇವತ್ತು ಶ್ರೀ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವಂಥ ಮರದ ತೇರನ್ನು ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ, ದೇವಿಗೆ ಸಮರ್ಪಣೆ ಮಾಡಲಾಗಿದೆ. ಬೆಳಗ್ಗೆಯಿಂದ ಹೋಮ ಹವನಗಳೆಲ್ಲ ನಡೆದವೆ. ಅದೇ ರೀತಿ ಇವತ್ತು ದಾಸೋಹನು ಸುಧಾ ಬಂದಂಥ ಭಕ್ತರಿಗೆ ಆಗಿರುವಂಥದ್ದು. ಈ ಕ್ಷೇತ್ರದ ಒಂದು ಮಹಿಮೆ ಮೊದಲೇ ಎಲ್ರಿಗೂ ಗೊತ್ತು. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಒಂದು ತಿಪ್ಪೆ ಗುಂಡಿ ಇದ್ದಂಥ ಜಾಗ ಇವತ್ತು ಚಿನ್ನದ ಗುಂಡಿ ಆಗ್ತಾರಂಥ ಒಂದು ಪರಿವರ್ತನೆ ಆಗ್ತಾರಂಥ ಜಾಗ. ಅದಕ್ಕೆ ಇವತ್ತು ಬಂದಿರೋಂಥ ಭಕ್ತರ ಒಂದು ಸಾಕ್ಷಿ ಅಂತ ಹೇಳೋದಕ್ಕೆ ನಾನು ನಿಶ್ಚಯ ಪಡ್ತೀನಿ. ನ್ಯೂಸ್ 42 ಕನ್ನಡ ವೀಕ್ಷಕರೆಲ್ಲರಿಗೂ ಸಹ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಮಾಡುವಂತಹ ಆಶೀರ್ವಾದಗಳು. ಇಂದು ವಿಶೇಷವಾಗಿ ಭೀಮನ ಅಮಾವಾಸ್ಯೆ ದಿವಸ ನಾವು ಒಂದು ಕ್ಷೇತ್ರದ ದರ್ಶನಕ್ಕಾಗಿ ಬಂದಿದ್ದೇವೆ. ಅದೇ ಗೌಡಗೆರೆಯಲ್ಲಿರುವಂತಹ ಬಸಪ್ಪನವರ ಸಮೇತ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಲಕ್ಷಾಂತರ ಭಕ್ತರು ಈಗಾಗಲೇ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಅದು ನಿನ್ನೆ ರಾತ್ರಿಯಿಂದನೇ ಜಮಾವಣೆಗೊಂಡಿದ್ದಾರೆ. ಈ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಇಂದು ಈ ಕ್ಷೇತ್ರದಲ್ಲಿ ತೇಗದ ಮರದಿಂದ ಸಿದ್ಧವಾಗಿರುವಂತಹ ಒಂದು ಭವ್ಯಯುತವಾದಂತಹ ರಥವನ್ನು ಲೋಕಾರ್ಪಣೆ ಮಾಡಲಾಗಿದೆ, ಅಮ್ಮನವರಿಗೆ ಅರ್ಪಣೆ ಮಾಡಲಾಗಿದೆ. ಈ ಕ್ಷೇತ್ರದಲ್ಲಿ
ಅದಕ್ಕೋಸ್ಕರವಾಗಿ ನಾವು ಈ ಕ್ಷೇತ್ರಕ್ಕೆ ಬಂದಿದ್ವಿ. ಅತ್ಯಂತ ದೊಡ್ಡ ಮಟ್ಟದ ಭಕ್ತರ ವೃಂದವನ್ನು ಒಳಗೊಂಡಿರುವಂತಹ ಈ ಕ್ಷೇತ್ರ ದಿನದಿಂದ ದಿನಕ್ಕೆ ತುಂಬ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಇದೇ ರೀತಿಯಾಗಿ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೂ ಸಾಕಷ್ಟು ಸಂಕಷ್ಟಗಳಿಂದ ಹೊರಗೆ ಬಂದಿದ್ದಾರೆ. ಇಲ್ಲಿಗೆ ಬಸಪ್ಪನವರಿಗೆ ಮತ್ತು ಅಮ್ಮನವರಿಗೆ ವಿಶೇಷವಾಗಿ ಭಕ್ತರಾಗಿ ಹೋಗ್ಬಿಟ್ಟಿದ್ದಾರೆ. ಈ ಕ್ಷೇತ್ರಕ್ಕೆ ನಾವು ಸಹ ಬಂದಿದ್ದೇವೆ. ತುಂಬಾನೇ ಸಂತೋಷವಾಗುತ್ತೆ. ಇಷ್ಟು ಜನಗಳ ಮಧ್ಯೆ ಅಮ್ಮನವರ ಶಕ್ತಿ, ಆ ವಿಗ್ರಹದಿಂದ ಹೊರಬರ್ತಾ ಇರತಕ್ಕಂತಹ ಸಾತ್ವಿಕ ಲಹರಿಗಳು ಶ್ರೀಚಕ್ರದ ಮುಂದೆ ತುಂಬಾನೇ ಅತ್ಯಂತ ಅಭೂತಪೂರ್ವವಾದಂತಹ ಅನುಭೂತಿಯನ್ನ ನಾವು ಪಡ್ಕೊಂಡಿದ್ದೀವಿ. ದೈವತ ಅನುಭೂತಿಯನ್ನ ನಾವು ಪಡ್ಕೊಂಡಿದ್ದೇವೆ. ತಾವು ಸಹ ಈ ಕ್ಷೇತ್ರಕ್ಕೆ ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ, ಬಸಪ್ಪನವರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರವಾಗಿ ಶುಭವಾಗಲಿ. ನ್ಯೂಸ್ 42 ಕನ್ನಡ.